ನಮ್ಮಲ್ಲಿರುವಂಥ ಚಕ್ರಗಳಲ್ಲಿ ಮೊದಲನೇದಾಗಿ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಬ್ಲಾಕೇಜ್ ಆದರೆ ಇದನ್ನು ಹೇಗೆ ಆ್ಯಕ್ಟಿವೇಶನ್ ಮಾಡ್ಕೋಬೋದು, ಅಥವಾ ನಮಗೆ ಮೂಲಾಧಾರ ಚಕ್ರ ನಮಗೆ ಬ್ಲಾಕೇಜ್ ಹೇಗಾಗಿದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಈಗಾಗಲೇ ಹೇಳಿರೋ ಹಾಗೆ ಮೂಲಾಧಾರ ಚಕ್ರ ಬಂದು ನಮ್ಮ ಅರ್ತ್ ಅಂದರೆ ಭೂಮಿನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ನಮಗೆ ಕೆಲವು ಟೈಮ್ ನಮ್ಮಲ್ಲೇ ನಮ್ಮ ಕನೆಕ್ಟಿವಿಟಿನ ಕಳ್ಕೊಂಬಿಟ್ಟಿರ್ತೀವಿ. ಜೀವನದಲ್ಲಿ ನಮಗೆ ಏಳ್ಗೆನೇ ಇರೋದಿಲ್ಲ. ನಮ್ಗೆ ಏನು ಮಾಡಬೇಕು, ಯಾವ ಥರ ಡಿಸಿಷನ್ಸ್ ತೊಗೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಕೆಲವು ಟೈಮ್ ನಮಗೆ ಹಣದ ಹರಿವೇ ಇರೋದಿಲ್ಲ. ಏನೇ ಮಾಡಿದ್ರೂ ದುಡ್ಡು ಕೈಗೆ ಹತ್ತಾ ಇರಲ್ಲ, ಅಥವಾ ಬಂದು ದುಡ್ಡು ಹಾಗೆ ಹೋಗ್ತಾ ಇರುತ್ತೆ, ಅಥವಾ ಸ್ಪಷ್ಟ ಭಯಗಳು ಕೂಡ ಕಾಡ್ತಾ ಇರುತ್ತೆ. ಮತ್ತು ಏನೂ ಒಂದು ಲೈಫಲ್ಲಿ ಗ್ರೋತೇ ಕಾಣಿಸ್ತಾ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗಿದ್ದರೆ. ಇದಕ್ಕಾಗಿ ನಾನು ಈಗಾಗಲೇ ಹೇಳಿರೋ ಹಾಗೆ ನಾವು ರೆಡ್ ಫ್ರೂಟ್ಸ್, ರೆಡ್ ವೆಜಿಟೇಬಲ್ಸ್ನ ತೊಗೋಬೇಕಾಗತ್ತೆ. ಹಾಗೆ ಇದಕ್ಕೆ ಮೂಲಾಧಾರ ಚಕ್ರ ಮೆಡಿಟೇಷನ್ ಕೂಡ ಮಾಡಬೇಕಾಗತ್ತೆ. ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಬಂದು ಕೇತು ಬಂದು ನಂಬರ್ 7ನ ರೆಪ್ರೆಸೆಂಟ್ ಮಾಡುತ್ತೆ. ಆದ್ದರಿಂದ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಬರೀ ಕಾಲಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕಾಗತ್ತೆ. ಯಾವಾಗ ನಾವು ವಾಕಿಂಗ್ ಮಾಡ್ತೀವಿ, ಆ ಗ್ರೌಂಡಲ್ಲಿ ಅಂದರೆ ಅರ್ಥಲ್ಲಿರೋ ಎನರ್ಜಿ ನಮ್ಮ ಪಾದದ ರಂಧ್ರಗಳ ಮುಖಾಂತರ ನಮಗೆ ಒಂದು ಬೇರ್ ಥರ ಒಂದು ಪ್ರೊಟೆಕ್ಷನ್ ಎನರ್ಜಿ ಬರುತ್ತೆ. ಸೊ ಈ ಒಂದು ಎನರ್ಜಿ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಇದು ನಮ್ಮ ಮೂಲಾಧಾರ ಅಂದರೆ ಸ್ಪೈನ್ವರೆಗೂ ಇದು ತಲುಪತ್ತೆ. ಯಾವಾಗ ನಮ್ಮ ಮೂಲಾಧಾರ ಚಕ್ರಕ್ಕೆ ಭೂಮಿಯಿಂದ ಎನರ್ಜಿ ಬರುತ್ತೋ ಆವಾಗ ನಮಗೆ ಸ್ಪಷ್ಟ ಭಯಗಳು ಹೋಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಯಾವುದೇ ಥರ ಫೈನಾನ್ಷಿಯಲ್ ಬ್ಲಾಕೇಜ್ ಇರ್ಬೋದು, ಎಮೋಷನಲ್ ಬ್ಲಾಕೇಜ್ ಇರ್ಬೋದು, ಅಥವಾ ಸ್ಪಿರಿಚುವಲ್ ಬ್ಲಾಕೇಜಸ್ ಇರ್ಬೋದು, ಇದೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ. ಆದ್ದರಿಂದ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ವಲ್ಪ ಬರೀ ಕಾಲಲ್ಲಿ ಗ್ರಾಸ್ ಮೇಲೆ ನಡಿಬೋದು, ಅಥವಾ ನಿಮ್ಮ ಮನೆ ಹತ್ರ ಮಣ್ಣಿದ್ರೆ ಮಣ್ಣು ಮೇಲೆ ನಡಿಬೋದು. ಯಾವಾಗಲೂ ನಾವು ಚಪ್ಪಲಿಗಳನ್ನೇ ಹಾಕ್ಕೊಂಡು ಓಡಾಡ್ತಿರೋದ್ರಿಂದ ನಮ್ಮ ಕಾಲಲ್ಲಿ ಕೂಡ ರಂಧ್ರಗಳಿರುತ್ತೆ. ಈ ರಂಧ್ರಗಳಿಂದ ನಮ್ಮ ಒಂದು ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವಾಗ ನಾವು ಅರ್ಥನ ಬರೀ ಕಾಲಲ್ಲಿ ತುಳಿತೀವಿ ಅಥವಾ ಈ ಒಂದು ಹುಲ್ ಮೇಲೆ ನಡಿತೀವಿ, ಅದನ್ನು ಅಬ್ಸರ್ವ್ ಮಾಡಿ ನೋಡಿರ್ಬೋದು. ನಾವು ಯಾವಾಗ ಬರೀ ಕಾಲಲ್ಲಿ ಸ್ವಲ್ಪ ಹೊತ್ತು ನಡಿತೀವಿ ಅಥವಾ ಹುಲ್ ಮೇಲೆ ನಡಿತೀವಿ, ಒಂದು ಆಕ್ಯುಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಕ್ಯುಪ್ರೆಷರ್ ಕ್ರಿಯೇಟ್ ಆಗಿ ನಮ್ಮ ನರನಾಡಿಗಳಲ್ಲೆಲ್ಲ ಉತ್ತೇಜನ ಕೊಡುತ್ತೆ. ಸೊ ಯಾವಾಗಲೇ ಆಗಲಿ ನಾವು ಸ್ವಲ್ಪ ಹೊತ್ತು ಹುಲ್ ಮೇಲೆ ನಡೆದ್ಬಿಟ್ಟು ಬಂದರೆ ನಮಗೇನೋ ಒಂಥರ ಆಹ್ಲಾದಕರ ಒಂದು ಸೃಷ್ಟಿ ವಾತಾವರಣ ಆಗುತ್ತೆ, ಏನೋ ಒಂಥರ ಸಮಾಧಾನ ಸಿಗುತ್ತೆ, ಏನೋ ಒಂದು ಖುಷಿಯಾಗಿ ಕೂಡ ಆಗುತ್ತೆ. ಸೊ ಇದೇನಾಗುತ್ತೆ, ನಮ್ಗೆ ಅವಾಗ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ, ನಮ್ಗೆ ಏನೋ ಒಂಥರ ಸಂತೋಷ ಸಿಗುತ್ತೆ. ಹಾಗೆ ನೀವು ಮೆಡಿಟೇಷನ್ ಮಾಡಿದಾಗಲೂ ಅಷ್ಟೇ ಪ್ರತಿನಿತ್ಯ ನೀವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತಂದರೆ 4-7-8 ಮೆಡಿಟೇಷನ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಅಂದರೆ 4 ಸೆಕೆಂಡ್ವರೆಗೂ ನಿಮ್ಮ ಹೊಕ್ಕಳಿಂದ ಬ್ರೀತ್ನ ತಗೊಂಡು ಒಂದು 7 ಸೆಕೆಂಡು ನೀವು ಅದನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ. ಹಾಗೆ ಒಂದು 8 ಸೆಕೆಂಡ್ವರೆಗೂ ನಿಮ್ಮ ನೆತ್ತಿಯಿಂದ ಹೊಕ್ಕಳವರೆಗೂ ಮತ್ತೆ ಆ ಉಸಿರನ್ನು ಆಚೆ ಬಾಯಿಂದ ಬಿಡಬೇಕಾಗತ್ತೆ. ಈ ಥರ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಇರುವಂಥ ಸ್ಟ್ರೆಸ್ ಇರ್ಬೋದು, ಗೊಂದಲಗಳಿರ್ಬೋದು, ಅಥವಾ ಯಾವುದೇ ಥರ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಇದೆಲ್ಲ ಆಚೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಮೊದಲು ಒಂದು 3-4 ದಿನ ಈ ಒಂದು ನಮಗೆ ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ, ಅಥವಾ ನಾವು ಏನೋ ಮೆಡಿಟೇಷನ್ ಮಾಡಬೇಕು ಅಂತ ಕೂತ್ಕೊಂಡಾಗ ನಮ್ಮ ಮನಸ್ಸು ಸ್ಥಿಮಿತದಲ್ಲಿರಲ್ಲ, ಏನೇನೋ ಯೋಚನೆಗಳು ಬರ್ತಿರುತ್ತೆ, ಬೇಡದಿರೋ ಯೋಚನೆ ಬರ್ತಿರುತ್ತೆ. ಸೊ ಇದನ್ನೆಲ್ಲ ನಾವು ಒಂದು 2-3 ದಿನದಲ್ಲಿ ಇದು ಸುಸ್ಥಿತಿಗೆ ಬಂದು ನಮ್ಮ ಬ್ರೀತಿಂಗ್ ಮೇಲೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ಆವಾಗ ನಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಆ ಎನರ್ಜಿ ಜೊತೆ ಯಾವಾಗ ನಮಗೆ ಕನೆಕ್ಟಿವಿಟಿ ಸಿಗುತ್ತೆ ಆವಾಗ ನಾವು ಬ್ರೀತಿಂಗ್ ವರ್ಕ್ ಮಾಡಿದಾಗ ಮನಸ್ಸು ತುಂಬ ಒಂದು ಸಮಾಧಾನಕರವಾದ ಸ್ಥಿತಿಗೆ ಬರುತ್ತೆ. ಸೊ ಈ ಥರ ಬಂದಾಗ ನಮ್ಮ ಮನಸ್ಸಿನಲ್ಲಿ ನಮಗೆ ಒಂದು ಗೊಂದಲಗಳೆಲ್ಲ ಹೋಗಿ ಲೈಫಲ್ಲಿ ಏನು ಮಾಡಬೇಕು, ಏನು ಡಿಸಿಷನ್ ತೊಗೋಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನ ಒಂದು ಸ್ಪಿರಿಚುವಲ್ ಕನೆಕ್ಟಿವಿಟಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಾವು ಆದಷ್ಟು ಈ ಒಂದು ಬ್ಲಾಕೇಜಸ್ ಇದ್ದಾಗ ರೆಡ್ ಬಟ್ಟೆ ಅಥವಾ ರೆಡ್ ಲಿಪ್ಸ್ಟಿಕ್ನ ಹಾಕೋಬೇಕಾಗುತ್ತೆ. ಹೆಣ್ಮಕ್ಳಿಗೆ ನಾವು ಮೇಯ್ನಾಗಿ ನಾವು ಇದನ್ನು ಹೇಳ್ತೀವಿ. ಯಾವಾಗಲೂ ನಿಮಗೆ ತುಂಬ ಲೋ ಅಂತ ಫೀಲ್ ಆಗ್ತಿರತ್ತೆ, ಅಥವಾ ನಿಮ್ಗೇನೋ ಎನರ್ಜಿನೇ ಇಲ್ಲ, ಆವಾಗ ಇಮಿಡಿಯೇಟ್ ಹೋಗಿ ನೀವು ಒಂದು ರೆಡ್ ಕಲರ್ ನೈಟ್ ಪಾಲಿಶ್ ಅಥವಾ ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕ್ಕೊಳ್ಳಿ. ನಿಮ್ಮ ಕಾನ್ಫಿಡೆನ್ಸ್ ತುಂಬ ಬೂಸ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಕೇತು ಎನರ್ಜಿ ಕ್ರಿಯೇಟ್ ಆಗಿ ನಿಮ್ಗೇನೋ ಒಂಥರ ಧೈರ್ಯ ಬರುತ್ತೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಸ್ಫೂರ್ತಿ ಬರುತ್ತೆ. ಸೊ ಈ ಒಂದು ಮೂಲಾಧಾರ ಚಕ್ರ ಮೆಡಿಟೇಷನ್ನ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಎಲ್ಲೋ ಬ್ಲಾಕೇಜಸ್ ಕಾಲಕ್ರಮೇಣ ಇದು ಒಂದು 21 ದಿನ ನೀವು ಮಾಡಬೇಕಾಗುತ್ತೆ. ಯಾವಾಗ ಈ ಒಂದು ಡೈಲಿ ರೊಟೀನಾಗಿ ಕನ್ಸಿಸ್ಟೆನ್ಸಿಯಿಂದ ಈ ಒಂದು ಮೆಡಿಟೇಷನ್ನ ನೀವು ಮಾಡ್ತಾ ಹೋಗ್ತೀರಾ ಆವಾಗ ನಿಮ್ಮ ಜೀವನದಲ್ಲಿರೋ ಬ್ಲಾಕೇಜಸ್ ಎಲ್ಲ ನೀವು ಏನಂತಂದರೆ ರಿಮೂವ್ ಆಗ್ತಾ ಹೋಗಿ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ.
ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಎಮೋಷನಲ್ ಸ್ಟೆಬಿಲಿಟಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಅಥವಾ ನಿಮ್ಮ ಸೆಕ್ಷುಯಾಲಿಟಿ ಇಂಪ್ರೂವ್ ಆಗುತ್ತೆ. ಹೀಗೆ ಇಲ್ಲ ತುಂಬ ಜನಕ್ಕೆ ನನಗೆ ತುಂಬ ಬ್ಯಾಕ್ ಪೇಯ್ನ್ ಅಂತ ನೀವು ಹೇಳ್ತಾ ಇರ್ತೀರ, ಅಂಥವ್ರು ಕೂಡ ಈ ಮೂಲಾಧಾರ ಚಕ್ರ ಬ್ಲಾಕೇಜ್ ಇದ್ದಾಗ ಈ ಏನಕ್ಕೆ ಅಂತಂದರೆ ನಮ್ಮ ಸ್ಪೈನಲ್ಲಿ ಇದು ಒಂದು ಮೂಲಾಧಾರ ಚಕ್ರ ಇರುತ್ತೆ. ಆ ಸ್ಪೈನ್ ಆ್ಯಕ್ಟಿವೇಶನ್ ಆದಾಗ ಆಟೋಮೆಟಿಕ್ಕಾಗಿ ಬೆನ್ನು ಕೂಡ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಅಥವಾ ಸ್ಪೈನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಇಂಥವ್ರಿಗೆ ತುಂಬ ದಿನದಿಂದ ಬ್ಲಾಕೇಜ್ ಇಟ್ಕೊಂಡವ್ರಿಗೆ ನಮಗೆ ಸ್ಪೈನಲ್ ಇಶ್ಯೂಸ್ ತುಂಬ ಕಾಣಿಸ್ತಿರುತ್ತೆ. ಸೊ ಇಂಥವ್ರು ಏನು ಮಾಡಬೇಕು, ಡೈಲಿ ಈ ಮೆಡಿಟೇಷನ್ ಮುಖಾಂತರ ನೀವು ಇದನ್ನು ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಹಾಗೆ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಶನ್ ಮಾಡೋಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಹೀಲಿಂಗ್ ಟೆಕ್ನಿಕ್ಸ್ ಕೂಡ ಇದೆ. ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ.